ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ 2026-27ನೇ ಸಾಲಿನ ಒಂದು ರಾಜ್ಯ ಬಜೆಟ್ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟೆಷ್ಟು ಹಣನ ಮೀಸಲಿಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣನ ಮೀಸಲಿಟ್ಟಿದ್ದಾರೆ, ಇನ್ನು ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಹಣನ ಮೀಸಲಿಟ್ಟಿದ್ದಾರೆ, ಇನ್ನು ಅನ್ನಭಾಗ್ಯ ಯೋಜನೆಗೆ ಎಷ್ಟು ಹಣನ ಮೀಸಲಿಟ್ಟಿದ್ದಾರೆ, ಇನ್ನು ಶಕ್ತಿ ಯೋಜನೆಗೆ ಎಷ್ಟು ಹಣನ ಮೀಸಲಿಟ್ಟಿದ್ದಾರೆ, ಇನ್ನು ವೀಕ್ಷಕರೇ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಒಂದು ಫಲಾನುಭವಿಗಳು ಯುವ ನಿಧಿ ಯೋಜನೆ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ, ಯುವ ನಿಧಿ ಹಣನ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ, ಈಗಾಗಲೇ 2 ತಿಂಗಳ ಹಣನೂ ಕೂಡ ಒಂದು ಪೆಂಡಿಂಗ್ ಇರುವಂಥದ್ದು. ಹೀಗಾಗಿ ಯುವ ನಿಧಿ ಯೋಜನೆಗೆ ಎಷ್ಟು ಹಣನ ಮೀಸಲಿಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳನ್ನು ನೀವು ಮೊದಲಿಗೆ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, 2026-27ನೇ ಸಾಲಿನ ಒಂದು ರಾಜ್ಯ ಬಜೆಟ್ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, 2026-27ನೇ ಸಾಲಿನ ಒಂದು ರಾಜ್ಯ ಬಜೆಟ್ನಲ್ಲಿ ಅದರಲ್ಲಿ ವೀಕ್ಷಕರೇ ಮುಖ್ಯವಾಗಿ ಪಂಚ ಗ್ಯಾರಂಟಿ ಏನು ಯೋಜನೆಗಳಿದ್ದಾವೆ, ಯೋಜನೆಗಳಲ್ಲಿ ಒಂದಾಗಿರತಕ್ಕಂಥ ಯುವ ನಿಧಿ ಯೋಜನೆ ಬಗ್ಗೆ ಬಹಳಷ್ಟು ಸುದ್ದಿ ಆಗ್ತಾ ಇರುವಂಥ ಮಾಹಿತಿ ಅಂತಂದರೆ ಯುವ ನಿಧಿ ಯೋಜನೆ. ಯಾಕೆ ಅಂತಂದರೆ ವೀಕ್ಷಕರೇ, ಈ ಒಂದು ರಾಜ್ಯ ಬಜೆಟ್ನಲ್ಲಿ ಯುವ ನಿಧಿ ಯೋಜನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನುದಾನನ ಮೀಸಲಿಟ್ಟಿಲ್ಲ, ಝೀರೋ ಬಜೆಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹೀಗಾಗಿ CM ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಮಂಡನೆ ಸಮಯದಲ್ಲಿ ಯುವ ನಿಧಿ ಯೋಜನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡಿದ್ದೀವಿ, ಮೀಸಲಿಟ್ಟಿದ್ದೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲೇಖನ ಮಾಡದೇ ಇರುವ ಕಾರಣಕ್ಕಾಗಿ ಹೀಗಾಗಿ ಯುವ ನಿಧಿ ಯೋಜನೆ ಸಾಕಷ್ಟು ಒಂದು ಸ್ಟಾಪ್ ಆಗುತ್ತಾ, ಇನ್ನು ಮುಂದೆ ಯುವ ನಿಧಿ ಹಣನ ಕೊಡಲ್ವಾ ಅಂತ ಈ ರೀತಿಯಾಗಿ ಸುದ್ದಿ ಆಗ್ತಾ ಇರುವಂಥ ನ್ಯೂಸ್ ಆಗಿರುವಂಥದ್ದು ಯುವ ನಿಧಿ ಯೋಜನೆ. ಹೀಗಾಗಿ ವೀಕ್ಷಕರೇ, ಈವರೆಗೂ ವೀಕ್ಷಕರೇ ಏನು ಯುವ ನಿಧಿ ಯೋಜನೆಗೆ 913 ಕೋಟಿ ರೂಪಾಯಿ ಹಣನ ನಾವು ಬಿಡುಗಡೆ ಮಾಡಿದ್ದೀವಿ, ಕೊಡ್ತಾ ಬಂದಿದ್ದೀವಿ ಫಲಾನುಭವಿಗಳಿಗೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಹಾಗಾದರೆ ಇನ್ನು ಮುಂದೆ ಯುವ ನಿಧಿ ಯೋಜನೆಗೆ ಹಣನ ಬರುತ್ತಾ ಬರಲ್ವಾ ಅಂತ ಕೇಳೋದಾದರೆ ವೀಕ್ಷಕರೇ, ಇದ್ರ ಬಗ್ಗೆ ವೀಕ್ಷಕರೇ ಏನು ಇಲ್ಲಿವರೆಗೂ ವೀಕ್ಷಕರೇ 913 ಕೋಟಿ ರೂಪಾಯಿ ಹಣನ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ತಿಳಿಸಿದರೆ ಅಂತಂದರೆ ಈವರೆಗೂ ವೀಕ್ಷಕರೇ 3 ಲಕ್ಷಕ್ಕೂ ಅಧಿಕ ಒಂದು ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಹಣನ ಕೊಟ್ಟಿರುವಂಥದ್ದು. ಅಂತಂದರೆ ವೀಕ್ಷಕರೇ, ಈ ಒಂದು ಯುವ ನಿಧಿ ಯೋಜನೆ ಏನು ಪ್ರಾರಂಭ ಆಗಿದೆ ಜನವರಿ 2024ರಿಂದ ಯುವ ನಿಧಿ ಯೋಜನೆ ಹಣನ ಕೊಡೋದಕ್ಕೆ ಒಂದು ಪ್ರಾರಂಭ ಆಗಿರುವಂಥದ್ದು. ಈವರೆಗೂ 913 ಕೋಟಿ ರೂಪಾಯಿ ಹಣನ ಕೊಟ್ಟಿದ್ದಾರೆ. ಇವಾಗ ವೀಕ್ಷಕರೇ, ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ 2026-27ನೇ ಸಾಲಿನಲ್ಲಿ ಎಷ್ಟು ಒಂದು ಹಣನ ಮೀಸಲಿಟ್ಟಿದ್ದಾರೆ ಅಂತ ನೋಡೋದಾದರೆ 50,686 ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿರುವಂಥದ್ದು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ. ಅಂತಂದರೆ ವೀಕ್ಷಕರೇ, ಒಂದೊಂದಾಗಿ ತಮಗೆ ತಿಳಿಸೋದಾದರೆ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂಥದ್ದು, ಅಂದರೆ ಅನುದಾನ ಮೀಸಲಿಟ್ಟಿರುವಂಥದ್ದು. ಇನ್ನು ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿ ಮೀಸಲಿಟ್ಟಿರುವಂಥದ್ದು. ಇನ್ನು ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿರುವಂಥದ್ದು. ಅಂತಂದರೆ ವೀಕ್ಷಕರೇ, ಇವಾಗ ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಆಹಾರ ಕಿಟ್ ಕೂಡ ಕೊಡೋದಕ್ಕೆ ಸರ್ಕಾರ ಒಂದು ಮುಂದಾಗ್ತಾ ಇರುವಂಥದ್ದು. ಇನ್ನು ವೀಕ್ಷಕರ 4ನೇ ಗ್ಯಾರಂಟಿ ಯೋಜನೆ ಅಂತಂದರೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡೋದಕ್ಕೋಸ್ಕರ 5,300 ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿರುವಂಥದ್ದು. ಇನ್ನು ಯುವ ನಿಧಿ ಯೋಜನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ಮೀಸಲಿಟ್ಟಿಲ್ಲ, ಅನುದಾನಗಳನ್ನು ಮೀಸಲಿಟ್ಟಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಭಾಳಷ್ಟು ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ಈ ಬಾರಿಯೂ ಕೂಡ ಇವಾಗ ಯುವ ನಿಧಿ ಹಣನ ಕಂಪ್ಲೀಟಾಗಿ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಸರ್ಕಾರದ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ನ ಬಂದಿರುವಂಥದ್ದು, ಯುವ ನಿಧಿ ಯೋಜನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಮೀಸಲಿಟ್ಟಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಏನು ಯುವ ನಿಧಿ ಹಣನ ಪಡಿತಕ್ಕಂಥ ಫಲಾನುಭವಿಗಳಿದ್ದಾರೆ ಅಂಥವರಿಗೆ ಒಂದು ನಿರಾಸೆನ ಉಂಟು ಮಾಡಿರುವಂಥದ್ದು. ಇನ್ನು ವೀಕ್ಷಕರೇ, ಯುವ ನಿಧಿ ಹಣನ ಏನು ಬರುತ್ತಾ ಬರಲ್ವಾ ಅನ್ನೋದು ಕಂಪ್ಲೀಟಾಗಿ ಸರ್ಕಾರದ ಕಡೆಯಿಂದ ಸ್ಪಷ್ಟ ಮಾಹಿತಿನ ಸಿಗಬೇಕಾಗಿರುವಂಥದ್ದು. ಯಾಕೆ ಅಂತಂದರೆ ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿಲ್ಲ ವೀಕ್ಷಕರೇ. ಇನ್ನು ವೀಕ್ಷಕರೇ, ಯುವ ನಿಧಿ ಹಣನ ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರುತ್ತಾ, ಬಿಡುಗಡೆ ಮಾಡ್ತಾರಾ ಅಥವಾ ಬೇರೆ ಅನುದಾನದ ಮೂಲಕ ಈ ಒಂದು ಯುವ ನಿಧಿ ಯೋಜನೆಗೆ ಹಣನ ಹೊಂದಿಸ್ತಾರಾ ಅಂತ ಇನ್ನೂ ಕೂಡ ಕ್ಲಿಯರಾಗಿ ಮಾಹಿತಿನ ತಿಳಿಸಿಲ್ಲ.
ಯುವ ನಿಧಿ ಫಲಾನುಭವಿಗಳು ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಹಣ ಸ್ಟಾಪ್ ಆಗುತ್ತೆ ಅಂತ ಇನ್ನೂ ಕೂಡ ಸ್ಟಾಪ್ ಮಾಡಿದ್ದೀವಿ, ಯುವ ನಿಧಿ ಯೋಜನೆಯನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿನ ಇನ್ನೂ ಕೂಡ ಸರ್ಕಾರದ ಕಡೆಯಿಂದನೇ ತಿಳಿಸಿಲ್ಲ. ಹೀಗಾಗಿ ಯಾರೂ ಕೂಡ ಸ್ಟಾಪ್ ಆಗುತ್ತೆ ಅಂತ ನಿರೀಕ್ಷೆನ ಇಟ್ಕೊಳ್ಬೇಡಿ. ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ತಿಳಿಸ್ತಾರೆ. ಅಲ್ಲಿವರೆಗೂ ಕಾದು ನೋಡಬೇಕಾಗುತ್ತೆ. ಈ ಒಂದು ಯುವ ನಿಧಿ ಯೋಜನೆಗೆ ಬೇರೆ ಕಡೆಯಿಂದ ಹಣನ ಹೊಂದಿಸ್ತಾರ ಅಂತ ನೋಡಬೇಕಾಗುತ್ತೆ. ಇವಾಗ ಏನು ಯುವ ನಿಧಿ ಯೋಜನೆಗೆ ಬಗ್ಗೆ ಇಷ್ಟು ಒಂದು ಅಪ್ಡೇಟ್ ಇರುವಂಥದ್ದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯುವ ನಿಧಿ ಯೋಜನೆ ಬಗ್ಗೆ ಅಥವಾ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಕೂಡ ಕ್ಲಿಯರಿಟಿನ ಸಿಗುವಂಥದ್ದು. ಯುವ ನಿಧಿ ಹಣನ ಸ್ಟಾಪ್ ಮಾಡೋದಾದರೆ ಕಂಪ್ಲೀಟಾಗಿ ಯುವ ನಿಧಿ ಸ್ಟಾಪ್ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸ್ತಾ ಇದ್ರು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿನ ತಿಳಿಸಿಲ್ಲ. ಇನ್ನೂ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಇಷ್ಟು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈವಾಗಲೇ ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಕೂಡ ಪ್ರಾರಂಭ ಆಗಿದೆ. ಇನ್ನೂ ಯಾರು ಯುವ ನಿಧಿದಾರರು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಲ್ವೋ ದಯವಿಟ್ಟು ಯುವ ನಿಧಿ ಯೋಜನೆದಾರರು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಆದಷ್ಟು ಬೇಗ ಮಾಡಿಸಿ ಅಂತ ಹೇಳ್ತಾ ಇಷ್ಟು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.